ಖಂಡ್ರೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಮಾಜಿಕ ಶೈಕ್ಷಣಿಕ ಜಾತಿಗಣತಿ ಸಂದರ್ಭದಲ್ಲಿ ದೀವರು ಎಂದು ಜಾತಿ ಉಪಜಾತಿಯಲ್ಲಿ ನಮೂದಿಸಿ ಈಟಿಗ ಎನ್ನುವುದು ಒಕ್ಕೂಟ. ಅಗತ್ಯ ಸೌಲಭ್ಯ ಮತ್ತು ದೀವರ ಸಮುದಾಯ ಅಸ್ಮಿತೆ ಕಾಪಾಡಿಕೊಳ್ಳಲು ದೀವರೆಂದೇ ನಮೂದಿಸಿ ನಾವು ದೀವರು ಅಭಿಯಾನದ ಯಶಸ್ಸಿಗೆ ಕೈಜೋಡಿಸಲು ವೆಂಕಟೇಶ್, ಶಿವಾನಂದ ಕೊಗ್ವೆ, ಈಶ್ವರ್ ನಾಯ್ಕ್, ಪ್ರಭಾವತಿ ಮನವಿ. ಜಾತಿ ಕಾಲಂನಲ್ಲಿ ವನ್ಯ ಕುಲ ಕ್ಷತ್ರಿಯ ಎಂದೇ ನಮೂದಿಸಿ ಎಂದ ಸಂಘದ ರಾಜ್ಯಾಧ್ಯಕ್ಷ ಆರ್ ಶ್ರೀನಿವಾಸ್. ಜಾತಿ ಉಪಜಾತಿ ಕಾಲಂನಲ್ಲಿ ಬಿಲ್ಲವ ಎಂದೇ ನಮೂದಿಸಿ ಎಂದ ಸಮಾಜದ ಚಂದ್ರು ನಾಗರಾಜ್. ಈಗ ಸುದ್ದಿಯ ವಿವರ. ಜಾತಿ ಜನಗಣತಿಗೆ ಬರುವವರ ಬಳಿ ಸಮುದಾಯ ಬಾಂಧವರು ಜಾತಿ ಕಾಲಂನಲ್ಲಿ ದೀವರು, ಉಪಜಾತಿ ಕಾಲಂನಲ್ಲೂ ಸಹ ದೀವರು ಎಂದು ನಮೂದಿಸುವಂತೆ ನಾವು ದೀವರು ಅಭಿಯಾನದ ಸಂಚಾಲಕ ವೆಂಕಟೇಶ್ ಬೆಳವರಿಗೆ ಮನವಿ ಮಾಡಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಮಾಜದ ಪ್ರಮುಖರಾದ ಶಿವಾನಂದ ಕೊಗ್ವೆ, ಪ್ರಭಾವತಿ ಚಂದ್ರಕಾಂತ್, ಈಶ್ವರ್ ನಾಯ್ಕ್ ಕೊಗ್ವೆ ಮಾತನಾಡಿದರು. ಗೋಷ್ಠಿಯಲ್ಲಿ ಡಿ ಗಣಪತಪ್ಪ, ರವಿಕುಮಾರ್ ವೈಕೆ, ದೇವರಾಜ್, ಸುಮಿತ್ರಾ ಮಹಾಬಲೇಶ್ವರ್, ಲಕ್ಷ್ಮೀ ಗಣಪತಿ, ಉಷಾ, ಸಂದೀಪ್ ಕೆಳದಿ ಇನ್ನಿತರರು ಹಾಜರಿದ್ದರು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಜಾತಿಯ ಜನಗಣತಿಯನ್ನ ಶುರು ಮಾಡಿದೆ. ಅದರಲ್ಲಿ ಪ್ರತಿಯೊಂದು ಜಾತಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿಯನ್ನ ನೋಡುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಪ್ರತಿಯೊಬ್ಬರೂ ಕೂಡ ನಿಮ್ಮ ಸಣ್ಣ ಸಣ್ಣ ಜಾತಿಗಳಿದ್ರು ನಿಮ್ಮ ಜಾತಿಯನ್ನ ನಮೂದಿಸಿ ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಗೆ ಸಹಕರಿಸಿ ಅನ್ನುವಂಥ ಕೋರಿಕೆಯನ್ನು ಇಟ್ಟು ನಿನ್ನೆಯಿಂದ ಆ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ನಮ್ಮ ಶಿವಮೊಗ್ಗ ಮತ್ತು ಕಾರವಾರ ಜಿಲ್ಲೆಯ ಅರ್ಧ ಭಾಗದಲ್ಲಿ ನಾವೆಲ್ಲ ದೀವರ ಜಾತಿಗೆ, ದೀವರ ಸಮುದಾಯಕ್ಕೆ ಸೇರಿದ ಸಮುದಾಯದವರು. ಒಂದಷ್ಟು ಕಾರಣಗಳಿಗಾಗಿ, ಕೆಲವೊಂದಷ್ಟು ಅನಿವಾರ್ಯತೆಗಳಿಗೋ ಅಥವಾ ಅವಕಾಶಗಳಿಗಾಗೋ ಒಂದಷ್ಟು ಮಾರ್ಪಾಡುಗಳಾಗಿದ್ದವು. ಅವು ಅಂದ್ರೆ ಈಡಿಗ ಕಮ್ಯುನಿಟಿಯ ಜೊತೆ, ಈಡಿಗ ಅನ್ನುವಂಥದ್ದು ಒಂದು ಒಕ್ಕೂಟ ವ್ಯವಸ್ಥೆ. ಅದು ಸುಮಾರು 26 ಉಪಪಂಗಡಗಳು ಸೇರಿ ಆಗಿರುವಂತ ಒಂದು ಒಕ್ಕೂಟ ವ್ಯವಸ್ಥೆ. ಅಲ್ಲಿ ಬಿಲ್ಲವರಿದ್ದೀವಿ, ನಾಮದಾರಿಗಳಿದ್ದೀವಿ, ದೀವರು ಇದ್ದೀವಿ, ತೀಯ, ಹೀಗೆ ಹಲವಾರು ಬೇರೆ ಬೇರೆ ಜಾತಿಗಳಿದ್ದಾವೆ. ಇಲ್ಲಿ ನಮ್ಮ ಸಾಗರ ಮತ್ತು ಶಿವಮೊಗ್ಗ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದ್ರೆ, ದೀವರು ಅನ್ನುವಂತ ಸಂಖ್ಯೆ ಮೊನ್ನೆ ಕಾಂತರಾಜ್ ವರದಿ ಏನ್ ಬಂತು, ಅದರಲ್ಲಿ ಕೇವಲ 65,000 ಸಂಖ್ಯೆ ಕಂಡು ಬಂದಿದೆ. ಹಾಗಾಗಿ ಈ ಸಲದ ಸಮೀಕ್ಷೆನಲ್ಲಿ ನಾವು ಅಂದಾಜು ನಮ್ಮ ಪ್ರಕಾರ ಒಂದು 5.5-6 ಲಕ್ಷ ಜನ ಶಿವಮೊಗ್ಗ ಜಿಲ್ಲೆ ಮತ್ತು ಕಾರವಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು 5.5ರಿಂದ 6 ಲಕ್ಷ ಜನ ಇದೀವಿ ಅನ್ನುವಂತ ಒಂದು ಸಂಖ್ಯೆ ಇದೆ. ಹಾಗಾಗಿ ಒಂದು ಅಭಿಯಾನವನ್ನ ನಮ್ಮ ಸಮುದಾಯದ ಹಿರಿಯರು ಮತ್ತೆ ಪ್ರಬುದ್ಧ ಜೀವಿಗಳೆಲ್ಲ ಸೇರಿ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ದೀವರು ಅಂತಾನೆ ಬಳಸಬೇಕು ಈ ಸಂದರ್ಭದಲ್ಲಿ. ಆ ಮುಖಾಂತರ ಮುಂದೆ ಬೇರೆ ಬೇರೆ ತರದ ಒಂದು ಸವಲತ್ತುಗಳನ್ನ ಮತ್ತು ಸರ್ಕಾರದ ಅವಕಾಶಗಳನ್ನ ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಯೋಚನೆಯಲ್ಲಿ ದೀವರು ಅಂತ ಬಳಸಬೇಕು ಅನ್ನುವಂಥ ಒಂದು ಅಭಿಯಾನವನ್ನ ಶುರು ಮಾಡಿದ್ವಿ. ಈ ಪಕ್ಕದ ಜಿಲ್ಲೆಗಳಿಗೆ ಹೋದ್ರೆ ನಾಮದಾರಿಗಳಂತಾನೆ ಬರೆಸ್ತಾರೆ, ಬಿಲ್ಲವರು ಅಂತ ಬರೆಸ್ತಾರೆ. ನಮ್ಮ ಇಲ್ಲಿ ದೀವರು ಮಾತ್ರ ಈಡಿಗರು ಅಂತ ಬರೆಸ್ತಾ ಇದೀವಿ. ಈಡಿಗ ಒಕ್ಕೂಟದ ಜೊತೆಗೆ ನಾವು ದೀವರಾಗೆ ಉಳ್ಕೊಳ್ಳೋಣ ಅನ್ನುವಂಥದ್ದು ಈ ಒಂದು ಅಭಿಯಾನದ ಪ್ರಮುಖ ಉದ್ದೇಶ. ಎಲ್ಲಿವರೆಗೂ ಅಂತಂದ್ರೆ, ಈಗ ತಮ್ಗೆಲ್ಲರಿಗೂ ಇಲ್ಲೆಲ್ಲ ಹಿರಿಯ ಪತ್ರಕರ್ತರು ತಮ್ಗೆಲ್ಲರಿಗೂ ಗೊತ್ತಿದೆ, ಈ ಸಮುದಾಯದ ಒಂದು ಆಚಾರ ವಿಚಾರ ಸಂಸ್ಕೃತಿ ಮತ್ತೆ ಏನು ಆಹಾರ ಪದ್ಧತಿ ಪ್ರತಿಯೊಂದು ಕೂಡ ತುಂಬಾ ವಿಶೇಷವಾಗಿದ್ದಾವೆ. ನಮ್ಮ ಎಲ್ಲಾ ಆಚಾರ ವಿಚಾರಗಳು ಒಂದು ಟ್ರೈಬ್ಸ್, ಬುಡಕಟ್ಟು ಜನಾಂಗದ ಹೋಲಿಕೆಗೆ ಬರೋದ್ರಿಂದ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಂದ ಬಂದು ಅಧ್ಯಯನ ಮಾಡಿ ಒಂದು ಪುಸ್ತಕಗಳನ್ನ ಇರ್ಬೋದು, ಡಾಕ್ಯುಮೆಂಟ್ರಿಗಳನ್ನ ಇರ್ಬೋದು ಹೊರತಂದಿದ್ದಾರೆ. ಹಾಗಾಗಿ ನಾವು ಈ ಸಮುದಾಯವನ್ನ ನಾವು ಈಗ ಸಂಖ್ಯೆ ತೋರಿಸದೇ ಇದ್ರೆ ಸರ್ಕಾರದ ಕಡತದಲ್ಲಿ ದೀವರು ಅನ್ನುವಂತ ಹೆಸರೇ ಇರೋದಿಲ್ಲ ಅನ್ನುವಂಥದ್ದು. ಈಗ ಮೊನ್ನೆ ಜಾತಿ ಜನಗಣತಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಆಯೋಗದಲ್ಲಿ ಈ ದೀವರು ಅನ್ನುವಂತ ಏನು ಪದ ಇದೆ ಇದು ಇರ್ಲಿಲ್ಲ. ಇದನ್ನ ನಾವು ಈ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ಒಂದು ಅಪ್ಲಿಕೇಶನ್ ಕೊಟ್ಟು 302ನೇ ನಂಬರ್, ಕಾಲಂ ನಂಬರ್ 302ರಲ್ಲಿ ಜಾತಿ ಕಾಲಂ ಅಲ್ಲೇ ಬರೆದಿದ್ದಾರೆ. ಯಾವುದೇ ಉಪಜಾತಿ ಕಾಲಂ ಅಲ್ಲ, ಜಾತಿ ಕಾಲಂನಲ್ಲೇ ನಮ್ಗೊಂದು ಸಪರೇಟ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ದೀವರು ಅಂತ ಬರೆಸ್ಬೇಕು ಅಂತ ಹೇಳಿ
ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದು ತಾಲೂಕು ಎಲ್ಲ ಈಡಿಗ ಸಂಘಗಳು ಏನಿದ್ದಾವೆ ಸಾಗರ, ಶಿವಮೊಗ್ಗ, ಸಾಗರ, ಸೊರಬ, ತೀರ್ಥಹಳ್ಳಿ, ಹೊಸನಗರ ಎಲ್ಲಾ ತಾಲೂಕು ಸಂಘಗಳ ಅಧ್ಯಕ್ಷರುಗಳನ್ನ ಭೇಟಿ ಮಾಡಿ ಅವರು ಅದಕ್ಕೆ ಸಹಮತ ವ್ಯಕ್ತಪಡಿಸಿದ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಸಂಘದಲ್ಲಿ ಅದನ್ನ ಚರ್ಚೆ ಮಾಡಿ ಜಿಲ್ಲಾ ವಿಚಾರ ವೇದಿಕೆಯ ಜಿಲ್ಲಾಧ್ಯಕ್ಷ ವೇದಿಕೆ ಮುಗಿರುವಂತಹ ಮಾಧ್ಯಮ ಮಿತ್ರರೇ, ಈ ಮೂಲಕ ತಮಗೆ ಹೇಳುವಂಥದ್ದು ಏನು ಹೇಳಿದ್ರೆ, ಈಗಾಗಲೇ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಇಲಾಖೆಯವರು ಏನು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿಯ ಸಮೀಕ್ಷೆಯನ್ನ ಮಾಡ್ತಾ ಇದೆ. ಈ ಸಮೀಕ್ಷೆಯಲ್ಲಿ ಎಲ್ಲಾ ಜಾತಿಯವರು ಕೂಡ ತಮ್ಮ ದಾಖಲಾತಿಯನ್ನ ನಮೂದಿಸ್ತಾ ಇದ್ದಾರೆ. ಅಲ್ಲಿ ಹಾಗೆ ಅದೇ ರೀತಿಯಾಗಿ ನಮ್ಮ ದೇವರು ಒಂದು ಸಮುದಾಯದವರು ಕೂಡ ಇವತ್ತು ನಾವು ಏನು 9ನೇ ಕಲಂ ಮತ್ತು 10ನೇ ಕಲಂ ಎರಡನ್ನೂ ಕೂಡ ಬೀವರಿ ಅಂತೇಳಿ ದಾಖಲೆ ಮಾಡಬೇಕು ಅನ್ನುವಂಥದ್ದನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ಸಮುದಾಯದ ಜೊತೆಗೆ ತಿಳಿಸೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ಯಾಕೆ ನಾವು ಇದನ್ನ ಒತ್ತಾಯವಾಗಿ ಅಥವಾ ಪತ್ರಿಕೆಯನ್ನ ಹೇಳಿಕೆ ಕೊಡ್ತಾ ಇದ್ದೀವಿ ಅಥವಾ ಇದನ್ನ ಜಾಗೃತಿಗೊಳಿಸ್ತಾ ಇದ್ದೀವಿ, ಹೆಚ್ಚು ಪ್ರಚಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸಮುದಾಯದಲ್ಲಿ ಒಂದು ಗೊಂದಲ ಇದೆ. ನಮಗೆ ಗೊತ್ತಿರೋ ದೇವರ ಸಮುದಾಯದವರು ಈಗಾಗಲೇ ಬಹಳಷ್ಟು ಜನ ಈಡಿಗಿರುವಂತ ಬರ್ಸ್ಕೊಂಡು ದಾಖಲೆಗಳಲ್ಲಿ ಬದಲಾಗ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಒಂದು ಗೊಂದಲ ಇದೆ. ಆದ್ರೆ ಇದು ಕೇವಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿರೋದ್ರಿಂದ ಅನ್ನೋ ಒಂದು ಜನಾಂಗದ ಒಂದು ಬದುಕುವಂತ ರೀತಿ, ಸಂಸ್ಕೃತಿ, ಅವರ ಒಂದು ಇತಿಹಾಸ ದಾಖಲಾಗುತ್ತೆ. ನಾವೇನಾದ್ರೂ ಈ ಸಂದರ್ಭದಲ್ಲಿ ಈಡಿಗರು ಅಂತ ಬರ್ಸಿದ್ರೆ ಈಡಿಗರದ ಅವ್ರದೇ ಆದಂತಹ ಬೇರೆ ಪರಂಪರೆ ಇದೆ. ನಾವು ಮುಂದಿನ ದಿನಗಳಲ್ಲಿ ತೀವ್ರ ಅಂತ ಹೇಳ್ಕೊಳ್ಳೋದಕ್ಕೆ ಅಥವಾ ಅವರ ಗುರುತನ್ನ ಇದ್ ಮಾಡೋದಕ್ಕೆ ಯಾವುದೇ ದಾಖಲೆಗಳು ಇರೋದಿಲ್ಲ. ಹಾಗಾಗಿ ನಮ್ಮ ಒಂದು ಇತಿಹಾಸವನ್ನ ಅದು ನಶಿಸಿ ಹೋಗೋದಕ್ಕೆ ಎಲ್ಲೋ ಒಂದ್ ಕಡೆ ನಾವೇ ಕಾರಣ ಆಗ್ತಾ ಇದೀವಿ ಅನ್ನುವಂಥ ಕಾರಣ. ಇನ್ನೊಂದು ಬೀವರ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಅನ್ನುವಂಥದ್ದು ದಾಖಲಾಗಲಿ ಅನ್ನುವಂತಹ ಕಾರಣಕ್ಕೋಸ್ಕರ ನಾವು ಈಗ ದೇವರು ಅಂತಾನೆ ಬಳಸಿ ಅಂತೇಳಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇನ್ನೊಂದು ನಮ್ಮ ಸಮಾಜ ಬಾಂಧವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ, ಈಗಾಗಲೇ ಏನು ದಾಖಲೆಗಳಲ್ಲಿ ಇರುವಂತದ್ದು ನಾವು ಈ ಸಂದರ್ಭದಲ್ಲಿ ದೇವರು ಅಂತ ಬಳಸಿದ್ರೆ ಏನಾದ್ರೂ ಪರಿಣಾಮ ಆಗುತ್ತಾ ಅಂತ ನಾವು ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿ ಈಗ ಎಲ್ಲ ಸ್ನೇಹಿತರು ಹೇಳಿದಾಗ ನಮಗೆ ಜೀವನಿಗೆ ಮುಂದಿನ ಜನರೇಷನ್ ಪೀಳಿಗೆಗೆ ಇದರಿಂದ ಅನುಕೂಲ ಆಗ್ಬೇಕು. ನಮ್ಮ ಚರ್ಚೆ ಈ ಒಂದು ತೀರ್ಮಾನದಿಂದ ಆ ದೃಷ್ಟಿಯಲ್ಲಿ ನಾವೆಲ್ಲ ಪತ್ರಿಕೆಯವರು ಇರ್ಬೋದು, ನಾವು ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬರ್ಬೇಕಾಗಿದೆ. ಯಾಕಂದ್ರೆ ಹಿಂದೆ ಯಾವುದೋ ಒಂದು ಗೊಂದಲದಿಂದ ಅಥವಾ ತಿಳುವಳಿಕೆ ಅಭಾವದಿಂದ, ಪ್ರಚಾರದ ಅಭಾವದಿಂದ ನಾವು ಈಡಿಗಿರು ಅನ್ನ ಇದರಲ್ಲಿ ಅದಕ್ಕೆ ಸಹಮತ ವ್ಯಕ್ತಪಡಿಸಿರ್ಬೋದು. ಈಗ ಎಲ್ಲ ವಿದ್ಯಾವಂತರಾಗಿದ್ದಾರೆ, ತಿಳುವಳಿಕರಾಗಿದ್ದಾರೆ, ಸಮಾಜ ಈಗ ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಇದರ ಮುಂದಿನ ಪ್ರಯೋಜನ ನಮ್ಮ ಮುಂದಿನ ಪೀಳಿಗೆಗೆ ಬರಬೇಕಾಗಿದೆ ಜೀವನ ಅನ್ನೋದು. ಯಾಕಂದ್ರೆ ಹಿಂದೆ ಈಗ ಆಗಲೇ ನಾವು ನಮ್ದೇ ಇದರಲ್ಲಿ ಗಣಪತಿ ಹಬ್ಬದವರು ಹೀಗಾಗಿ ನಮ್ಮನಿಗೆ ಬಂದಿದ್ರು ಎಲ್ಲ ಕಡೆಗೂ ಬರ್ತಾ ಇದ್ವಿ, ಹೇಳ್ತಾ ಇದ್ವಿ, ನಾವು ಜೀವನ ಮಾಡೋಣ, ನೀವು ಯಾಕೆ ಅವ್ರ ಮಾತು ಕಟ್ಕೊಂಡು ಇದ್ ಮಾಡ್ತೀರಿ, ನಮ್ಗೆ ಒಳ್ಳೆ ಸಂಸ್ಕೃತಿ ಇದೆ, ಒಳ್ಳೆ ಸಂಸ್ಕಾರ ಇದೆ, ನಮ್ಮ ಈ ಜೀವನ ಜಾತಿಯಲ್ಲಿ ಒಳ್ಳೆ ನಾಯಕತ್ವ ಕೊಡೋ ಅಂತ ಎಲ್ಲ ಗುಣಗಳು ಇದಾವು, ಒಳ್ಳೆ ರಿಚ್ಚು ಕಲ್ಚರ್ ಇರುವಂತ ನಮ್ಮ ಜೀವನ ಜಾತಿ, ಇದನ್ನ ನಾವು ಬೇರೆಯವ್ರ ಜೊತೆಗೆ ಸೇರ್ಕೊಂಡು ಇದನ್ನ ಇದ್ ಮಾಡ್ಕೊಳ್ಬಾರ್ದು. ಆ ಕಾರಣಕ್ಕಾಗಿ ಇದನ್ನ ನೀವು ಎಲ್ಲ ಸೇರಿ ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಮಗೆ ಆಗಾಗ ಬಂದು ಹೇಳ್ತಾ ಇದ್ವಿ. ನಮ್ಗೆ ಆಗ ಅನ್ಸುತ್ತೆ ಯಾಕೆ ಗಣಪತಿ ಯಾಕೋ ದಿಕ್ ತಪ್ಪಿ ಹೋಗ್ತಿದಾರ, ಈಗ ಅಂತ ಇದೆ. ಗಣಪತಿ ಹೇಳಿದ್ದೆ ಸರಿ, ಅವ್ರು ಹೇಳಿದ್ದು ಭಾರಿ 100% ಸತ್ಯ ಇದೆ ಅನ್ನೋ ಅನ್ಸ್ತಾ ಇದೆ. ಯಾಕಂದ್ರೆ ಆಗ ನಮ್ಮ ಸಮಾಜ ಅಷ್ಟು ತಿಳುವಳಿಕೆಯಷ್ಟು ವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು. ಈಗ ಉದಾಹರಣೆ ತಗೊಳ್ಳಿ, ಕಾಗೋಡು ಮಕ್ಕಳು ಬಂಗಾರಪ್ಪನವರು ನಮ್ಮ ಸಮಾಜದಲ್ಲಿ ಒಳ್ಳೆ ನಾಯಕತ್ವವನ್ನು ಕೊಟ್ಟಿಲ್ಲ. ಆ ಕಾರಣ ಏನಂದ್ರೆ ಜೀವನಿಗೆ ಒಂದು ವಿಶೇಷವಾದ ನಾಯಕತ್ವದ ಗುಣ ಇದೆ. ಆ ಗುಣ ಈ ಬರ್ತಿಂದ ಬಂದಿರತಕ್ಕಂತ ಒಂದು ಗುಣ. ಈ ಒಂದು ಗುಣ ಈಗಾಗಲೇ ಸಾಂಸ್ಕೃತಿಕವಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜೀವರು ಬಾರಿ ಅಷ್ಟು ಸಾಧನೆಯನ್ನ ಮಾಡ್ತಾರೆ. ಅದು ಬೈ ಬರ್ತ್ ಅವ್ರಿಗೆ ಬಂದಿರತಕ್ಕಂತ ಗುಣ. ಈ ಗುಣ ಎಂತ ಅತ್ಯಂತ ಶ್ರೀಮಂತ ಗುಣವುಳ್ಳ ಜಾತಿಯನ್ನ ಯಾವುದೋ ಒಂದು ಇದಕ್ಕೆ ಸೇರ್ಸೋದ್ರಿಂದ ಉಪಯೋಗ ಆಗಲ್ಲ. ನಮ್ಮದೇ ಈಗ ಈಡಿಗ ಸಮುದಾಯಕ್ಕೆ ಸೇರಿಸಿದ್ದು ನಮ್ಮದೇ ಮುಖ್ಯವಾಗಿ. ನಮ್ಮ ಸಮಾಜದಲ್ಲಿ ಈ ಜಾತಿ ಅನ್ನೋದು ಒಂದು ವಾಸ್ತವ ಇದೆ. ಈ ಜಾತಿ ನಮ್ಮನ್ನ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತೆ ಐತಿಹಾಸಿಕವಾಗಿ ಕೂಡ ಗುರ್ಸಕ್ಕೆ ಇವತ್ತೇನಾದ್ರು ಒಂದು ಬಹಳ ಸುಲಭವಾದಂತ ಮಾರ್ಗ ಇರೋದು ಜಾತಿ.
ಒಂದು ಈ ಸಮುದಾಯ ದೊಡ್ಡ ದೊಡ್ಡ ಸಮುದಾಯಗಳಿದ್ದಾವೆ, ಅದರಲ್ಲಿ ಮತ್ತೆ ಸಣ್ಣ 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 ಜಾತಿಗಳಾಗಿ ವಿಂಗಡಣೆ ಆಗಿದ್ವಿ ಅನ್ನೋಕ್ಕಿಂತ ಇದ್ದು ಅವನ್ನು ದೊಡ್ಡ ದೊಡ್ಡ ಸಮುದಾಯ ಮಾಡಿ ಒಂದು ರಾಜಕೀಯವಾಗಿ ಈ ತರದ ಉದ್ದೇಶಕ್ಕಾಗಿ ಒಂದು ಕಾಲದಲ್ಲಿ ಈಡಿಗ ಸಮುದಾಯಕ್ಕೆ ಸೇರಿಸಿದ್ದಾರೆ. 26 ಸಮುದಾಯಗಳು ಹೊರಗಡೆ ಬಂದಿದ್ದಾರೆ. ಆದ್ರೆ ದೇವರದು ಒಂದು ಸಮುದಾಯ ಅದ, ಬಿಲ್ಲವರ ಒಂದು ಸಮುದಾಯ, ಅದು ಅವರವರದೇ ಆದೊಂದು ಪರಂಪರೆ ಇದೆ, ಇತಿಹಾಸ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇವರಿಗೆ ಒಂದು ವಿಶಿಷ್ಟವಾದಂತ ಕಲ್ಚರ್ ಕೂಡ ಇದೆ. ಅವ್ರದೇ ಆದಂತ ಹಬ್ಬ ಹರಿದಿನ, ಒಂದು ಸಂಪ್ರದಾಯ, ಆಚರಣೆಗಳು ಕೂಡ ವಿಶಿಷ್ಟವಾಗಿದ್ದಾವೆ. ಈಗ ಮತ್ತೊಂದು ಜಾತಿಗಳು ಅದು ಕಾಣಕ್ಕಾಗಲ್ಲ. ಅವ್ರದೇ ಆದ ಒಂದು ವಿಶಿಷ್ಟ ಭಾಷೆ ಕೂಡ ಇದೆ ನಮ್ಮಲ್ಲಿ ಇವರಿಗೆ. ಹಾಗೇನೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಹಿಂದೆ ಎಚ್.ಎಲ್. ನಾಗೇಗೌಡರು ಇದ್ರಲ್ಲ, ಎಚ್.ಎಲ್. ನಾಗೇಗೌಡರು ಜಾನಪದ ಲೋಕದಲ್ಲಿ ನಮ್ಮ ದೇವರದ ಒಂದು ಕಲ್ಚರು, ಹಬ್ಬ ಆಚರಣೆ ಇದನ್ನೆಲ್ಲ ಒಂದು ದಾಖಲೆ ಮಾಡಿದ್ದಾರೆ. ಜಾನಪದ ಹಾಡುಗಳನ್ನ ಸಂಗ್ರಹ ಮಾಡಿದ್ದಾರೆ. ಜಾನಪದ ಹಾಡುಗಳು ದೇವರದೇ ಆದಂತ ಜಾನಪದ ಹಾಡುಗಳನ್ನ ಹುಚ್ಚಪ್ಪ ಮಾಸ್ಟರ್ ಸಂಗ್ರಹ ಮಾಡಿ ಒಂದು ಪುಸ್ತಕ ತಂದಿದ್ದಾರೆ. ದೇವರ ಇತಿಹಾಸಗಳನ್ನ ದಾಖಲೆ ಮಾಡಿದ್ದಾರೆ. ನಮ್ಮ ಮತ್ತೆ ಮಡನೂರು ಮಧು ಮೆಡನೂರು ಅಂತೇಳಿ ಒಬ್ಬರು ಸಾಹಿತಿಗಳು, ದೇವರ ಇತಿಹಾಸದಲ್ಲಿ ಎಷ್ಟು ಶಾಸನಗಳು ಬಂದಿದ್ದಾವೆ, ಒಂದು 100 ಶಾಸನಗಳು ದಾಖಲೆಯಲ್ಲಿದ್ದಾರೆ. ದೇವರು ಇದು ಸಾವಿರಾರು ವರ್ಷದ ಇತಿಹಾಸವನ್ನ ಅದರಲ್ಲಿ ಹೇಳ್ತೀವಿ, ಅದನ್ನ ಕಾಣ್ತೀವಿ ಆ ಶಾಸನಗಳಲ್ಲಿ. ಅಂದ್ರೆ ಯುದ್ಧ ಭೂಮಿಯಲ್ಲಿ ಮಡಿದವರು, ಅವರಿಗೆ ಆ ಮಡಿದವರ ಕುಟುಂಬಗಳಿಗೆ ಉಂಗುಳಿಯನ್ನು ಕೊಟ್ಟಿದೆ. ಎಷ್ಟೋ ಜನ ರಾಜರುಗಳು, ಪಾಳೆಗಾರರು, ಇವ್ರ ಕಾಲದಲ್ಲೆಲ್ಲ ಅವರು ಸೈನಿಕರಾಗಿದ್ರು ಅಂತ ಇವೆಲ್ಲ ದಾಖಲೆ. ಅಂದ್ರೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಈ ಜಾತಿ ಒಂದು ಇದೆ. ದೇವರು ಅನ್ನೋ ಒಂದು ಶಬ್ದ, ಹಳೆ ಪೈಕ ಮತ್ತು ದೇವರು ಅನ್ನೋದು ಒಂದು ಮೊದಲು ಇವರು ನಮ್ಮನ್ನ ದೇವರನ್ನ ಐಡೆಂಟಿಫೈ ಮಾಡ್ತಾ ಬಂದಿದ್ದಾರೆ. ನಮ್ಮ 1922-23 ನಮ್ಮ ಶಾಲೆ ಸ್ಥಾಪನೆ ಆಗಿರುತ್ತೆ, ಪ್ರೈಮರಿ ಶಾಲೆ. ಅಲ್ಲಿ ಜಾತಿ ಕಾಲಂನಲ್ಲಿ ಹಳೆ ಪೈಕ ಮತ್ತೆ ದೇವರು ಅನ್ನೋದು ಮೆನ್ಷನ್ ಮಾಡಿದ್ದಾರೆ. ಒಂದು 100 ವಿದ್ಯಾರ್ಥಿಗಳಿಗೆ ಅಲ್ಲಿ ನಾಯಕ, ಇಂಥವನು ಹುಚ್ಚು ನಾಯಕ, ಇಂಥವನು ಚೌರ ನಾಯಕ, ಅವ್ರ ಅಪ್ಪನೂ ಕೂಡ ಚೌರ ನಾಯಕ, ಹೀಗೆ ನಾಯಕ ಅನ್ನೋ ಸರ್ನೇಮ್ ಕೂಡ ದೇವಿ ಅವಾಗಿಂದಲೂ ಬಂದಿರೋಂಥದ್ದು. ಏನ್ ತೋರಿಸುತ್ತಂದ್ರೆ ಒಂದು ಇತಿಹಾಸ ಇದೆ ಅಂತಂದ್ರೆ, ನೀವು ಮೈಸೂರು ಅರಮನೆಗೆ ಹೋಗಿ ನೋಡಿದವರು ಅಲ್ಲಿ ನೋಡಿರ್ಬೋದು, ಹಳೆ ಪೈಕ ರೆಜಿಮೆಂಟ್ ಅಂತಾನೆ ಇರ್ತಾನೆ. ಹಳೆ ಪೈಕ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿಯಲ್ಲಿ ಸಮಾಜ ಬಾಂಧವರು ಜಾತಿ ಕಾಲಂನಲ್ಲಿ ವನ್ಯಕುಲ ಕ್ಷತ್ರಿಯ ಎಂದು ನಮೂದಿಸಲು ರಾಜ್ಯ ವನ್ಯಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷ ಆರ್ ಶ್ರೀನಿವಾಸ್ ಮನವಿ ಮಾಡಿದ್ದಾರೆ. ಈ ಕುರಿತು ಜಿಎನ್ಎಸ್ ಜೊತೆ ಮಂಗಳವಾರ ಮಾತನಾಡಿರುವ ಅವರು, ಎಲ್ಲರಿಗೂ ನಮಸ್ಕಾರ. ವನ್ಯಕುಲ ಕ್ಷತ್ರಿಯ ಬಾಂಧವರಿಗೆ ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಗಣತಿ ಈಗಾಗಲೇ ಆರಂಭವಾಗಿದೆ. ಹಾಗಾಗಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಜಾತಿ ಗಣತಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಮೈನ್ ಕಾಲಮ್ನಲ್ಲಿ ವನ್ಯಕುಲ ಕ್ಷತ್ರಿಯ ಎಂದು ನಮೂದಿಸಬೇಕು. ಆಕೆ ಉಪಜಾತಿ ಕಾಲಮ್ನಲ್ಲಿ ವನ್ಯರ್, ವನ್ಯಗೌಂಡರ್, ಪಡಿಯಾಚಿ ಅಂಥೇಳಿ ಇನ್ನೂ ಏನು ನಮ್ಮ ಉಪಜಾತಿಗಳಿರ್ತವೋ ಅದನ್ನು ಆ ಕಾಲಮ್ನಲ್ಲಿ ನಮೂದಿಸಬೇಕು. ಹಾಗಾಗಿ ನಮ್ಮ ಸಮಾಜದ ಬಾಂಧವರು ಇದನ್ನು ನೆನಪಿಟ್ಕೋಬೇಕು. ಯಾವತ್ತೂ ನಮ್ಮ ಏನು ಮೈನ್ ಕಾಲಮ್ ಇದೆ ಅದರಲ್ಲಿ ವನ್ಯಕುಲ ಕ್ಷತ್ರಿಯ ಅಂತಲೇ ನಮೂದಿಸಬೇಕು. ಈಗಾಗಲೇ ನಾವು ಹಿಂದುಳಿದ ಆಯೋಗಕ್ಕೆ 3-4 ವರ್ಷಗಳಿಂದ ಓಡಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮನ್ನು ವನ್ಯಕುಲ ಕ್ಷತ್ರಿಯರನ್ನು ತಿಗಲ್ ರೆಡಿಯಲ್ಲಿ ಸೇರಿಸಿದ್ದಾರೆ. ಅದನ್ನು ನಮಗೆ ಪ್ರಮುಖ ಜಾತಿಯಾಗಿ ಮಾಡಿ ಅಂತ ಹೇಳ್ಕೊಂಡು ಈಗಾಗಲೇ ಸುಮಾರು ಸಲ ಆಯೋಗದಲ್ಲಿ ಹೋಗಿದ್ದೀವಿ. ಕೇಸ್ ಕೂಡ ಹಿಯರಿಂಗ್ ಆಗಿದೆ. ಜಯಪ್ರಕಾಶ್ ಹೆಗಡೆ ಇದ್ದಂಥ ಸಂದರ್ಭದಲ್ಲಿ ಹಿಯರಿಂಗ್ ಆಗಿದೆ. ಅಲ್ಲಿ ಸುಮಾರು ಆದ ಸಂದರ್ಭದಲ್ಲಿ ಚುನಾವಣೆ ಬಂತು, ಏನೇನು ಹಾಗೆ ಬಿಡುತ್ತೆ ಅನ್ನೋದೇ ಸಂದರ್ಭದಲ್ಲಿ 2A ಮಾತ್ರ ನಮಗೆ ಶಿಫಾರಸ್ತು ಮಾಡಿ ನಮ್ಮ ವನ್ಯಕುಲ ಕ್ಷತ್ರಿಯ ಸಮಾಜವನ್ನು ಪ್ರಮುಖ ಜಾತಿಯಾಗಿ ಮಾಡಿಲ್ಲ. ಈಗಾಗಲೇ ನಿಗಮ ಮಂಡಳಿಯನ್ನು ಕೂಡ ಸರ್ಕಾರ ವನ್ಯಕುಲ ಕ್ಷತ್ರಿಯ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿದೆ. ತಿಗಲರಿಗೆ ನಿಗಮ ಮಂಡಳಿಯನ್ನು ಈಗಾಗಲೇ ಸ್ಥಾಪನೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ತಯಾರಿ ಕೂಡ ಮಾಡ್ಕೊಂಡಿದೆ. ಹಾಗಾಗಿ ಅದನ್ನು ನಾವು ಈಗಾಗಲೇ ವಿರುದ್ಧವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಏನು ಹಿಂದುಳಿದ ಆಯೋಗ ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಹಾಗೆ ಉಪಮುಖ್ಯಮಂತ್ರಿಗಳು, ಪ್ರತಿಯೊಂದು ಎಲ್ಲ ಸರ್ಕಾರ ಮಟ್ಟದ ನಮ್ಮ ಜಾತಿಯ ಒಂದು ಏನು ನಮಗೆ ಅನ್ಯಾಯ ಆಗಿದೆ ಅದನ್ನು ಈಗಾಗಲೇ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ. ಯಾಕಂದರೆ ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ. ಹಾಗಾಗಿ ನಮಗೆ ತುಂಬ ಅನ್ಯಾಯ ಆಗಿದೆ. ಯಾಕಂದರೆ ಇವತ್ತು ರಿಸರ್ವೇಷನ್ ನಮಗೇನಾಗಿದೆ, ವನ್ಯಕುಲ ಕ್ಷತ್ರಿಯ ಅಂತ ಆದರೆ ನಾವೆಲ್ಲ 2Aಗೆ ಬಂದ್ಬಿಡ್ತೀವಿ. ಹಾಗಾಗಿ ಕೆಲವರು ಈಗಾಗಲೇ ನಮಗೆ
4% ಮಾತ್ರ ರಿಸರ್ವೇಷನ್ ಸಿಗ್ತಾ ಇದೆ. ಕೆಲವೊಂದೆಲ್ಲ ಏನು ಗೌಂಡರ್ ಅಂತೆಲ್ಲ ಕೊಟ್ಟಿದ್ದಾರೆ, 4% ಮಾತ್ರ ಸಿಗ್ತಾ ಇದೆ. ಹಾಗಾಗಿ ನಮಗೆ ಸರ್ಕಾರ ಈ ಕೂಡಲೇ ಅದನ್ನು ಸರಿಪಡಿಸಿ ಕೊಡಬೇಕು. ನಮಗೆ ಯಾವುದೇ ರೀತಿ ಸರ್ಕಾರದಿಂದ ನಿವೇಶನ ಆಗಲಿ, ಸಮುದಾಯ ಭವನ ಕಟ್ಟಕ್ಕಾಗಲಿ, ಎಜುಕೇಷನ್ ಸ್ಕೂಲಿಗಾಗಲಿ, ಯಾವುದೇ ನಮ್ಮ ದೇವಸ್ಥಾನಗಳಿಗಾಗಲಿ ಯಾವುದೇ ರೀತಿ ಸರ್ಕಾರಿ ಸೌಲಭ್ಯ ಸಿಗ್ತಾ ಇಲ್ಲ. ಇದನ್ನೆಲ್ಲ ತಿಗಳರುಗಳು ಇವತ್ತು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಈ ಜಾತಿ ಗಣತಿ ಏನು ಮಾಡ್ತಾ ಇದ್ದಾರೆ, ಸರ್ಕಾರ ನಮ್ಮ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ಕೊಡಬೇಕು ಕೂಡಲೇ. ಹಾಗಾಗಿ ನಮ್ಮ ಸಮಾಜ ಬಾಂಧವರು ವನ್ಯಕುಲ ಕ್ಷತ್ರಿಯ ಅಂತೇಳಿ ನಮ್ಮ ಪ್ರಮುಖ ಜಾತಿ ವನ್ಯಕುಲ ಕ್ಷತ್ರಿಯ ಅಂತೇಳಿ ನಮೂದಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಜಾತಿ ಜನಗಣತಿ ಸಂದರ್ಭದಲ್ಲಿ ಬಿಲ್ಲವರು ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಬಿಲ್ಲವ ಎಂದು ನಮೂದಿಸಿ, ಉಪಜಾತಿ ಕಾಲಂನಲ್ಲಿ ಏನನ್ನೂ ನಮೂದಿಸಬಾರದು ಎಂದು ಬಿಲ್ಲವ ಸಮಾಜದ ಅಧ್ಯಕ್ಷ ಕರ್ಕಿಕೊಪ್ಪ ಚಂದ್ರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಮಾಜದ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿದರು. ಗೋಷ್ಠಿಯಲ್ಲಿ ಎಸ್ ರಾಜು, ಮಂಜು ಎನ್, ಸುಮಾ ರವಿ, ಕೃಷ್ಣಮೂರ್ತಿ, ಬಿಎಸ್ ಸುಂದರ್ ಇನ್ನಿತರರು ಹಾಜರಿದ್ದರು. ಈಗ ಸರ್ಕಾರದ ನಿಯಮದ ಪ್ರಕಾರ ಈ ಜಾತಿ ಗಣನೆ ಅಂತೇಳಿ ಬಂದಿದೆ. ಅದಕ್ಕೆ ನಮ್ಮಲ್ಲಿ ಏನಾಗಿದೆ ಅಂತೇಳಿ ಸಾಗರ ತಾಲೂಕು ಅಲ್ಲಿ ನಾವು ಎಲ್ಲ ದಕ್ಷಿಣ ಕನ್ನಡದಿಂದ ವಲಸೆ ಬಂದವರು. ಅದರಲ್ಲಿ ನಾವು ಹಿಂದೆ ಬಂದವಾಗ ಎಲ್ಲರೂ ನಮ್ಮಲ್ಲಿ ಪೂಜಾರಿ ಅಂತೇಳಿ ಶಾಲೆ ದಾಖಲಾತಿಗೆ ಸೇರಿಸಿದ್ದಾರೆ. ಅದೇ ಕೆಲವೊಂದು ನಮಗೆ ಅದರಿಂದ ತೊಂದರೆ ಆಗ್ತದೆ. ಸರ್ಕಾರದ ನಿಯಮಾನುಸಾರವಾಗಿ ನಮ್ಮಲ್ಲಿ ಬಿಲ್ಲವರು ಅಂತೇಳಿನೇ ಇದೆ. ನಮ್ಮ ಇದು ಸರ್ಕಾರದ ಜಾತಿ ಇದರಲ್ಲಿ ಬಿಲ್ಲವರು ಅಂತೇಳಿನೇ ನಮ್ಮ ಮಾಡಬೇಕು ಸರ್ಕಾರ. ಬೇರೆ ಯಾವುದೂ ಉಪಜಾತಿಗಳು ನಮಗೆ ಅನ್ವಯಿಸೋದಿಲ್ಲ. ಘನ ಸರ್ಕಾರ ಏನು ನಮ್ಮ ಈಗ ಜಾತಿ ಸಮೀಕ್ಷೆ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ದಿನಾಂಕ 22 ಸೆಪ್ಟೆಂಬರ್ 2025ರಿಂದ 7 ಅಕ್ಟೋಬರ್ 2025ರವರೆಗೆ ಈ ಸರ್ಕಾರದ ಸುತ್ತೋಲೆಯಂತೆ ಪ್ರತಿ ದಿನವೂ ನಮ್ಮ ಮನೆಗಳಿಗೆ, ಅಂದರೆ ಪ್ರತಿ ಸಮಾಜದ ಮನೆಗಳಿಗೆ ಜಾತಿ ಸಮೀಕ್ಷೆ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಪ್ರತಿನಿಧಿಗಳು ಬಂದಾಗ ನಾವು ಬಿಲ್ಲವರು ಜಾತಿ ಕಾಲಂನಲ್ಲಿ ಬಿಲ್ಲವರು ಅಂತಲೇ ನಾವು ಮುಗಿಸ್ಬೇಕು. ಹಾಗೆಯೇ ಧರ್ಮದ ವಿಚಾರ ಬಂದಾಗ ಹಿಂದೂ ಎಂದು ಮಾತ್ರ ಅನ್ನಿಸಬೇಕು. ಬೇರೆ ಯಾವುದೇ ಉಪಜಾತಿ ಅಥವಾ ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.